ಭೀಕರ ಸ್ಫೋಟಕ್ಕೆ ಊರಿಗೆ ಊರೇ ಸರ್ವನಾಶವಾಗಿದೆ. ಕ್ಷಣಾರ್ಧದಲ್ಲಿ ಕೊಚ್ಚಿ ಹೋಯಿತು ಇಡೀ ಗ್ರಾಮ. ಮೇಘ ಸ್ಫೋಟದ ಭೀಕರ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಊರಿಗೆ ಊರೇ ಈ ಭೀಕರ ಮೇಘ ಸ್ಫೋಟಕ್ಕೆ ಸರ್ವನಾಶವಾಗಿ ಹೋಗಿದೆ. ಕ್ಷಣಾರ್ಧದಲ್ಲಿ ಇಡೀ ಗ್ರಾಮವೇ ಕೊಚ್ಚಿಕೊಂಡು ಹೋಗಿದೆ. ಈ ಮೇಘ ಸ್ಫೋಟದ ಭೀಕರ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಎಲ್ಲಿ ಯಾವ ರೀತಿಯಾಗಿ ಈ ಒಂದು ಮೇಘ ಸ್ಫೋಟ ಸಂಭವಿಸಿದೆ, ಗ್ರಾಮದ ಪರಿಸ್ಥಿತಿ ಏನು, ಇವೆಲ್ಲವನ್ನ ನೋಡ್ತಾ ಹೋಗೋಣ. ಕೊಚ್ಚಿ ಹೋಯ್ತು ಉತ್ತರ ಕಾಶಿಯ ಧರಾಲಿ ಗ್ರಾಮ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಆ ಭಯಾನಕ ದೃಶ್ಯಗಳೇ ಹೇಳುತ್ತೆ ಯಾವ ರೀತಿಯಾಗಿ ಅಲ್ಲಿ ಮೇಘ ಸ್ಫೋಟ ಸಂಭವಿಸಿದೆ ಅಂತ. ಮೇಘ ಸ್ಫೋಟದಿಂದ ಸೃಷ್ಟಿಯಾಗಿದೆ ಜಲ ಪ್ರವಾಹ. ಅಲ್ಲಿದ್ದಂತಹ ನೂರಾರು ಮನೆಗಳು ಜಲ ಸಮಾಧಿಯಾಗಿವೆ. ಹಲವರು ಕಣ್ಮರೆಯಾಗಿದ್ದಾರೆ. ಹಲವು ಮನೆಗಳೇ ಅಲ್ಲಿ ಇಲ್ಲ ಅನ್ನುವ ರೀತಿಯಾಗಿದೆ. ಮನೆಗಳನ್ನೇ ನುಂಗಿದೆ ಖೀರ್ ಗಂಗಾ ನದಿಯ ನೀರು. 50ಕ್ಕೂ ಹೆಚ್ಚು ಕಟ್ಟಡಗಳು ಕ್ಷಣಾರ್ಧದಲ್ಲಿ ನೆಲ ಸಮಗೊಂಡಿದೆ. ಸ್ಥಳಕ್ಕೆ ಸೇನಾಪಡೆ, SDRF, ಅಗ್ನಿಶಾಮಕ ದಳ ದೌಡಾಯಿಸಿದೆ. ಉತ್ತರಾಖಂಡದ ಉತ್ತರ ಕಾಶಿ ಜಿಲ್ಲೆಯ ಧರಾಲಿ ಗ್ರಾಮದಲ್ಲಿ ಹಠಾತ್ ಪ್ರವಾಹ ಉಂಟಾಗಿದೆ. ಮೇಘ ಸ್ಫೋಟದ ಜೊತೆಗೆ ಜಲ ಪ್ರವಾಹಕ್ಕೆ ಇಡೀ ಊರೂರೇ ಕೊಚ್ಚಿ ಹೋಗಿದೆ. ಆ ಭೀಕರ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು. ಮೇಘ ಸ್ಫೋಟ ಯಾವ ರೀತಿಯಾಗಿ ಅಲ್ಲಿ ಸಂಭವಿಸಿದೆ, ಆ ಒಂದು ದೃಶ್ಯಾವಳಿಗಳು ಅಲ್ಲಿ ಇತರರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಆ ಮೊಬೈಲ್ನ ದೃಶ್ಯಾವಳಿಗಳೇ ಹೇಳುತ್ತೆ ಅಲ್ಲಿನ ಮೇಘ ಸ್ಫೋಟದ ಭೀಕರತೆ, ಭಯಾನಕತೆ ಯಾವ ರೀತಿಯಾಗಿದೆ ಅನ್ನೋದು. ಭೀಕರ ಮೇಘ ಸ್ಫೋಟಕ್ಕೆ ಹಲವು ಮನೆಗಳೇ ಜಲ ಸಮಾಧಿಯಾಗಿದೆ. धराली में बहुत भयंकर आपदा अभी ये देखो लाइव लो बेटा ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಉತ್ತರಾಖಂಡದಲ್ಲಿ ಒಂದಲ್ಲ ಒಂದು ಪ್ರಾಕೃತಿಕ ವೈಪರೀತ್ಯಗಳು ಆಗ್ತಾನೆ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೀಗ ಇಲ್ಲಿ ನಡೆದಿರುವಂತಹ ಮೇಘ ಸ್ಫೋಟದ ದೃಶ್ಯಾವಳಿಗಳೇ ಅದರ ಒಂದು ಭಯಾನಕತೆಯನ್ನ ಹೇಳ್ತಾ ಇದೆ. ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಏನೇನು ಆಗಿದೆ, ಈಗಿನ ಸದ್ಯದ ಅಪ್ಡೇಟ್ಸ್ ಏನೇನಿದೆ? ಕಳೆದ ವರ್ಷ ಕೇರಳದಲ್ಲಿ ಆದಂತಹ ಲ್ಯಾಂಡ್ ಸ್ಲೈಡ್ ನ ಕರಾಳ ನೆನಪನ್ನ ಮರಳು ಕಳಿಸುವಂತಹ ಘಟನೆ ಇದು ನಡೆದಿರುವಂತದ್ದು. ನವಿತಾ, ಇವತ್ತಿನ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡೋದಕ್ಕೆ ಇಷ್ಟು ಭಯಾನಕವಾಗಿದೆ ಅಂದ್ರೆ ಅದರ ವೇಗ ಎಷ್ಟಿರುತ್ತೆ, ಅದರ ಪ್ರಮಾಣ ಎಷ್ಟಿರುತ್ತೆ ಅನ್ನೋದನ್ನ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಪ್ರಮುಖವಾಗಿ ಈಗಷ್ಟೇ ಒಂದು 2 ಗಂಟೆಗಳ ಹಿಂದೆ ನಡೆದಿರೋದ್ರಿಂದಾಗಿ ಸದ್ಯಕ್ಕೆ ಅದರ ಒಂದು ಸಾವು ನೋವಿನ ಪ್ರಮಾಣವನ್ನ ಲೆಕ್ಕ ಹಾಕೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ಫ್ಯಾಕ್ಟ್ ಆ ಒಂದು ಪ್ರವಾಹದ ಪರಿಸ್ಥಿತಿಯನ್ನ ಕೂಡ ಇನ್ನೂ ಕೂಡ ಅದರ ವ್ಯಾಪ್ತಿ ಏನಿದೆ ಆ ವ್ಯಾಪ್ತಿಯನ್ನ ಕೂಡ ಇನ್ನೂ ಕೂಡ ಅಳೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಷ್ಟು ಭೀಕರ ರೀತಿಯಲ್ಲಿ ಆಗಿರ್ತಕ್ಕಂಥ ಪ್ರವಾಹ ಇದು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದ್ದಕ್ಕಿದ್ದ ಹಾಗೆ ಮೇಘ ಸ್ಫೋಟ ಆಗುತ್ತೆ. ಮೇಘ ಸ್ಫೋಟ ಆಗ್ತಿದ್ದ ಹಾಗೇನೆ ಅಲ್ಲಿ ಇರ್ತಕ್ಕಂಥ ದಾರಿಯೇ ನದಿಯ ರೀತಿಯಾಗಿ ಬದಲಾಗುತ್ತೆ. ತದನಂತರದಲ್ಲಿ ಅತ್ಯಂತ ವೇಗವಾಗಿ ಒಂದು ಪರ್ವತದ ಮೇಲಿನಿಂದ ಒಂದು ಸ್ಟ್ರೀಮ್ ನದಿಯ ರೀತಿಯಾಗಿ ಹಳ್ಳದ ರೀತಿಯಾಗಿ ನೀರು ಹರಿದು ಬರುತ್ತೆ. ಈ ಒಂದು ಪ್ರಮಾಣದಲ್ಲಿ ಸುಮಾರು 70ಕ್ಕೂ ಅಧಿಕ ಹೋಟೆಲ್ಗಳು ಅದಕ್ಕೆ ಹಾನಿಯಾಗಿದೆ ಅನ್ನುವಂತ ಮಾಹಿತಿ ಇದೆ. 50ಕ್ಕೂ ಅಧಿಕ ಅಲ್ಲಿ ಮನೆಗಳಿತ್ತು ಆ ಗ್ರಾಮದಲ್ಲಿ. ಅಲ್ಲಿ ಆ ಗ್ರಾಮಕ್ಕೂ ಕೂಡ ಸಾಕಷ್ಟು ಹಾನಿಯಾಗಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಇದು ಗಂಗೋತ್ರಿಗೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಹಳ್ಳಿ. ಅಂದ್ರೆ ಈಗ ನಾವು ಸಮುದ್ರ ಮಟ್ಟದಲ್ಲಿ ನೋಡಿದಾಗ ಅತ್ಯಂತ ಎತ್ತರದಲ್ಲಿರುವಂತ ಭೂಭಾಗ ಕೂಡ ಆಗಿದೆ. ಸಾಕಷ್ಟು ಚಳಿ ಇರುತ್ತೆ. ಇವೆಲ್ಲ ಇಂಥ ಒಂದು ಗ್ರಾಮದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಇಡೀ ಗುಡ್ಡಕ್ಕೆ ಗುಡ್ಡನೇ ಕುಸಿದಿದೆ. ಜೊತೆಗೆ ಗುಡ್ಡವೇ ಒಂದು ಸಂಪೂರ್ಣವಾಗಿ ಪ್ರವಾಹದ ರೀತಿಯಾಗಿ ಬದಲಾಗಿರೋದನ್ನ ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಹೀಗಾಗಿ ಸದ್ಯದ ಮಟ್ಟಿಗೆ ಇದರ ಒಂದು ವ್ಯಾಪ್ತಿಯನ್ನು ಇನ್ನೂ ಕೂಡ ನೋಡ್ಲಾಗ್ತಾ ಇದೆ. ಈಗ SDRF ಇರ್ಬೋದು ಅಥವಾ ಭಾರತೀಯ ಸೇನೆ ಇರ್ಬೋದು, ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ರು ಕೂಡ ಪ್ರವಾಹ ತಗ್ಗಿದೆಯಾ ತಗ್ಗಿಲ್ವಾ ಇನ್ನೂ ಕೂಡ ಅಂಥದ್ದೇ ಸ್ಥಿತಿ ಇದೆಯಾ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ನವಿತಾ, ಈಗ ಅಲ್ಲಿನ ಅಂದ್ರೆ ಸಾವು ನೋವುಗಳ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಸಿಗ್ತಾ ಇದೆಯಾ ಗುಡಿ?
ಸದ್ಯದ ಮಟ್ಟಿಗೆ ಯಾವ ರೀತಿಯಂತ ಯಾವುದೇ ಮಾಹಿತಿ ಲಭ್ಯ ಆಗ್ತಿಲ್ಲ. ಯಾಕಂದ್ರೆ ಈಗಷ್ಟೇ ಜಸ್ಟ್ ಒಂದು ಗಂಟೆ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಇದನ್ನಂತ. ಹೀಗಾಗಿ ಒಂದು ಪ್ರಮಾಣವನ್ನ ಗಮನಿಸ್ತಾ ಇದ್ರೆ ಕೆಲ ಮೂಲಗಳಲ್ಲಿ ಸ್ಥಳೀಯರು ಕೊಡುವಂತ ಮಾಹಿತಿ ಪ್ರಕಾರ ಸುಮಾರು ಒಂದು 60 ಜನರ ಸಂಪರ್ಕ ಸಿಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಇದಕ್ಕೆ ಅಧಿಕೃತವಾಗಿರ್ತಕ್ಕಂಥ ಯಾವುದೇ ಇನ್ನೂ ಸ್ಪಷ್ಟನೆ ಆಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಅಲ್ಲಿಯ ಪ್ರಶಾಸನ ಕೂಡ ಅಲ್ಲಿ ಸ್ಥಳೀಯ ಆಡಳಿತ ಕೂಡ ಅದನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ಆ ಒಂದು ದುರ್ಗಮವಾಗಿರ್ತಕ್ಕಂಥ ಪರ್ವತ ಪ್ರದೇಶ, ದುರ್ಗಮವಾಗಿರ್ತಕ್ಕಂಥ ದಾರಿ, ಅಲ್ಲಿ ಇರ್ತಕ್ಕಂಥ ಒಂದು ಪುಟ್ಟ ಗ್ರಾಮ ಇದು. ಈ ಗ್ರಾಮದ ಇವಕ್ಕೆ ಇಡೀ ಗ್ರಾಮನೇ ಕೊಚ್ಚಿಕೊಂಡು ಹೋದಂತ ರೀತಿಯಾದಂತ ಅನುಭವ ಒಂದು ಸದ್ಯಕ್ಕೆ ಬರ್ತಾ ಇದೆ. ಇದನ್ನ ಧರಾಲಿ ಗ್ರಾಮ ಅಂತ ಕರೀತಾರೆ. ಅಲ್ಲಿ ಇರ್ತಕ್ಕಂಥದ್ದು ಸಡನ್ ಆಗಿ ಆಗಿರುವಂತ ಈ ಕ್ಲೌಡ್ ಬರ್ಸ್ಟ್ ಅಥವಾ ಮೇಘಸ್ಫೋಟ ಏನಂತೀವಿ, ಅದರ ಕಾರಣದಿಂದಾಗಿ ಆಗಿರುವಂತದ್ದು. ಈಗ ಸಾಮಾನ್ಯವಾಗಿ ಮೇಘಸ್ಫೋಟ ಅಂದ್ರೇನೆ ಸಾಕಷ್ಟು ಜನರಿಗೆ ಅಂದ್ರೆ ಈಗ ನಾವು ಭೀಕರ ಮಳೆ ನೋಡಿರ್ತೀವಿ, ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿರೋದನ್ನ, ಕುಂಭದ್ರೋಣ ಮಳೆಯನ್ನ ಕೂಡ ಗಮನಿಸಿರ್ತೀವಿ. ಆದ್ರೆ ಮೇಘಸ್ಫೋಟ ಅಂದ್ರೆ ಮಳೆಯ ಮೋಡವೇ ಸ್ಫೋಟಗೊಳ್ಳುವಂತದ್ದು. ಚಳಿ ಮತ್ತು ಅಲ್ಲಿ ವಾತಾವರಣದ ಒತ್ತಡ ಮೋಡದ ಮೇಲೆ ಅತ್ಯಂತ ಹೆಚ್ಚಾಗಿ ಬಿದ್ದಂತ ಸಂದರ್ಭದಲ್ಲಿ ಸಾಂದ್ರತೆ ಹೆಚ್ಚಾಗಿ ಒಂದೇ ಬಾರಿಗೆ ನೀವೀಗ ಕೊಡದಲ್ಲಿರುವಂತ ನೀರನ್ನೇ ಸಡನ್ ಆಗಿ ಸುರಿದ್ರೆ ಹೇಗಿರುತ್ತಲ್ಲ, ಅದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಈಗ ಆಗಿರುವಂತದ್ದು. ಇಡೀ ಮೋಡವೇ ಸ್ಫೋಟವಾಗಿ ಆ ನೀರು ಹರಿದು ಬಂದಿರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗಂತೂ ಇದು ಭೀಕರ ದೃಶ್ಯವನ್ನ ತೋರಿಸ್ತಾ ಇದೆ. ಈ ಭೀಕರತೆಗೆ ಏನೆಲ್ಲ ಆಗಿದೆ ಅನ್ನೋದನ್ನ ನೋಡೋದಕ್ಕೆ ಇನ್ನೂ ಕೂಡ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ ನಡೀತಾ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಈಗಾಗಲೇ ಅಲ್ಲಿನ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇದ್ವಿ, ಯಾವ ರೀತಿಯಾದಂಥ ಒಂದು ಭಯಾನಕ ದೃಶ್ಯಾವಳಿಗಳನ್ನು ಆ ಮೊಬೈಲಲ್ಲಿ ಈಗಾಗಲೇ ದೃಶ್ಯಾವಳಿಗಳು ಸೆರೆಯಾಗಿರುವಂಥದ್ದು. ಯಾಕಂದರೆ ಎಂದೂ ಕೂಡ ಕಂಡರಿಯದ ರೀತಿಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದು ಹೋಗಿದೆ. ಇತ್ತೀಚಿನ ದಿನಗಳಲ್ಲಿ ಉತ್ತರಾಖಂಡದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಪ್ರಾಕೃತಿಕ ವೈಪರೀತ್ಯಗಳು ನಡೀತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ನಿಮಗೆ ಹೇಳ್ತಾನೆ ಇದ್ವಿ, ದೃಶ್ಯಗಳನ್ನು ತೋರಿಸ್ತಾ ಇದ್ವಿ. ಇದೀಗ ಅಂತಹ ಮತ್ತೊಂದು ಭಯಾನಕ ದೃಶ್ಯ, ಇದೊಂದು ಘಟನೆ ಆಗಿರೋದು ಭೀಕರ ಮೇಘಸ್ಫೋಟ. ಇಡೀ ಗ್ರಾಮವೇ ಇಲ್ಲಿ ಸರ್ವನಾಶ ಆಗಿದೆ. ಹಠಾತ್ ಪ್ರವಾಹಕ್ಕೆ ಇಡೀ ಗ್ರಾಮವೇ ಕೊಚ್ಚಿ ಹೋಗಿದೆ. ಇದು ಉತ್ತರಾಖಂಡದ ಉತ್ತರಕಾಶಿಯ ಧರಾಲಿ ಗ್ರಾಮ. ಅಲ್ಲಿ ಮೊದಲು ಯಾವ ರೀತಿಯಾಗಿತ್ತು, ಆದರೆ ಈಗಿನ ಪರಿಸ್ಥಿತಿ ಎರಡನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಕಟ್ಟಡಗಳಿತ್ತು, ಆದರೆ ಇದೀಗ ಅಲ್ಲಿ ಕಟ್ಟಡಗಳೇ ಜಲ ಸಮಾಧಿಯಾಗಿದೆ. ಅಲ್ಲಿ ಕಟ್ಟಡಗಳು ಇತ್ತಾ ಇಲ್ವಾ ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿ ಗ್ರಾಮ ಸರ್ವನಾಶ ಆಗಿ ಹೋಗಿರುವಂಥದ್ದು, ಕಿರುಚಾಡುವಂತಹ ದೃಶ್ಯಗಳನ್ನು ಕೂಡ ನಾವಿಲ್ಲಿ ಕೇಳಬಹುದು. ಅಷ್ಟರ ಮಟ್ಟಿಗೆ ಒಂದು ಭಯಾನಕವಾದ ಮೇಘಸ್ಫೋಟ ಸಂಭವಿಸಿದೆ. ಈಗಾಗಲೇ ಸ್ಥಳಕ್ಕೆ ಸೇನಾ ಪಡೆ ಧಾವಿಸಿದೆ. ಅಷ್ಟು ಮಾತ್ರ ಅಲ್ಲ, SDRF ಅಗ್ನಿಶಾಮಕ ದಳ ಕೂಡ ಅಲ್ಲಿಗೆ ದೌಡಾಯಿಸಿದ್ದು ಅಲ್ಲಿನ ಪರಿಸ್ಥಿತಿಯನ್ನ ಈಗ ಏನಾಗಿದೆ ಅದರ ಜೊತೆಗೆ ರಕ್ಷಣೆ ಮಾಡುವಂತಹ ಕೆಲಸವನ್ನ ಕೂಡ ಈಗ ನಿರಂತರವಾಗಿ ನಡೆಸಲಾಗ್ತಾ ಇದೆ. ಆದರೆ ಇಲ್ಲಿವರೆಗೂ ಆದಂತಹ ಒಂದು ಸಾವು ನೋವಿನ ಬಗ್ಗೆ ಯಾವುದೇ ಸದ್ಯದ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಆದರೆ ಅಲ್ಲಿ ಆಗಿರುವಂತಹ ಒಂದು ಭೀಕರ ಮೇಘಸ್ಫೋಟ ದೊಡ್ಡ ಮಟ್ಟದಲ್ಲಿ ಅನಾಹುತವನ್ನಂತೂ ಸೃಷ್ಟಿಸಿರುವುದು ಗ್ಯಾರಂಟಿ. ಅಂತಹ ಒಂದು ಭೀಕರ ಮೇಘಸ್ಫೋಟದ ದೃಶ್ಯಾವಳಿಗಳೇ ಆ ಮೊಬೈಲ್ನಲ್ಲಿ ಸರಿಯಾಗಿರೋದ್ರಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇಡೀ ಗ್ರಾಮವೇ ಕಂಪ್ಲೀಟ್ ಆಗಿ ಅಲ್ಲಿ ಪ್ರವಾಹದ ರೀತಿಯಲ್ಲಿ ಕೊಚ್ಚಿ ಹೋಗಿರುವಂತಹ ದೃಶ್ಯಾವಳಿಗಳು. ಅಲ್ಲಿ ಜನ ಆತಂಕದಿಂದ, ಭಯದಿಂದ ಅಥವಾ ಆ ಒಂದು ಸಂದರ್ಭದಲ್ಲಿ ಸಿಕ್ಕಾಕೊಂಡವರ ಆರ್ತನಾದ, ಅವರ ಅಳು ಕೂಗು ಎಲ್ಲವೂ ಕೂಡ ಕೇಳಿಸ್ತಾ ಇದೆ. ಎಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಮೇಘಸ್ಫೋಟ ಆದಂತಹ ಹಿನ್ನೆಲೆಯಲ್ಲಿ ಇಡೀ ಒಂದು ಗ್ರಾಮದ ಸಾಕಷ್ಟು ಕಟ್ಟಡಗಳು ಅಲ್ಲಿ ಜಲಸಮಾಧಿಯಾಗಿದೆ, ಜೊತೆಗೆ ಹಲವರು ಕಣ್ಮರೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನೋಡುತ್ತಲೇ ಕ್ಷಣಾರ್ಥದಲ್ಲಿ ಇಡೀ ಗ್ರಾಮವೇ ಅಲ್ಲಿ ಕೊಚ್ಚಿ ಹೋಗಿರುವಂತಹ ದೃಶ್ಯಾವಳಿಗಳು. ಸಾಕಷ್ಟು ಕಟ್ಟಡಗಳನ್ನು ನೀವು ಕೂಡ ಗಮನಿಸಬಹುದು. ಆದರೆ ಆ ಕಟ್ಟಡಗಳು ನೀರಿನ ಜೊತೆಗೆ ಅಲ್ಲಿ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡಬಹುದು. ಈಗಾಗಲೇ ಇಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ರಕ್ಷಣಾ ಕಾರ್ಯವನ್ನು ಮಾಡಬೇಕಾಗತ್ತೆ. ಅದೊಂದು ಚಿಕ್ಕ ಗ್ರಾಮ ಧರಾಲಿ ಅನ್ನುವಂತಹ ಗ್ರಾಮದಲ್ಲಿ ಇಂತಹ ಒಂದು ಮೇಘಸ್ಫೋಟ ಸಂಭವಿಸಿರುವಂಥದ್ದು ದೊಡ್ಡ ಮಟ್ಟದ ಪರಿಣಾಮವನ್ನಂತೂ ಉಂಟು ಮಾಡಿರುತ್ತೆ. 50ಕ್ಕೂ ಹೆಚ್ಚು ಕಟ್ಟಡಗಳು ಕ್ಷಣಾರ್ಥದಲ್ಲಿ ಅಲ್ಲಿ ನೆಲಸಮವಾಗಿದೆ. ಈಗಾಗಲೇ ಸ್ಥಳಕ್ಕೆ ಅಲ್ಲಿ ಸೇನಾ ಪಡೆ, ಅಗ್ನಿಶಾಮಕ ದಳ, SDRF ಇವರೆಲ್ಲರೂ ಕೂಡ ದೌಡಾಯಿಸಿದ್ದಾರೆ. ಉತ್ತರಕಾಶಿ ಜಿಲ್ಲೆ ಇದು ಉತ್ತರಾಖಂಡದಲ್ಲಿರುವಂಥದ್ದು. ಆ ಜಿಲ್ಲೆಯ ಧರಾಲಿ ಗ್ರಾಮದಲ್ಲಿ ಇಂತಹ ಒಂದು ಹಠಾತ್ ಪ್ರವಾಹ ಮೇಘಸ್ಫೋಟ ಸಂಭವಿಸಿರುವುದು, ಜೊತೆಗೆ ಮೇಘಸ್ಫೋಟದ ಜೊತೆಗೆ ಅಲ್ಲಿ ಜಲ ಪ್ರವಾಹಕ್ಕೆ ಊರೂರೇ ಕೊಚ್ಚಿ ಹೋಗಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ.
ಪ್ರಾಕೃತಿಕ ವೈಪರೀತ್ಯಗಳ ಬಗ್ಗೆ ನಾವು ನೋಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಗುಡ್ಡ ಕುಸಿತ ಆಗೋದು, ಭೂಕುಸಿತ ಆಗುವಂಥದ್ದು, ಪ್ರವಾಹ ಪರಿಸ್ಥಿತಿಗಳು, ಅಷ್ಟು ಮಾತ್ರ ಅಲ್ಲ ಸುನಾಮಿ ಏಳುವಂತಹ ದೃಶ್ಯಗಳು ಹೀಗೆ. ಆದರೆ ಇಲ್ಲಿ ಇದೀಗ ಮೇಘ ಸ್ಫೋಟವೇ ಸಂಭವಿಸಿರೋದು. ಪ್ರಕೃತಿ ಮುನಿದ್ರೆ ಏನೇನು ಆಗತ್ತೆ ಅನ್ನೋದಕ್ಕೆ ಇಂತಹ ಒಂದು ಘಟನೆಗಳು ಆಗಾಗ ನಮಗೆ ಸಾಕ್ಷಿಯಾಗಿ ನಮ್ಮ ಕಣ್ಣ ಮುಂದೆ ಬರುತ್ತೆ. ಈಗ ಇಲ್ಲಿ ಇದ್ದಂತಹ ಒಂದು ಆ ಕಡೆ ಈ ಕಡೆ ಎರಡೂ ಕಡೆಯಲ್ಲಿ ನೀವು ಗಮನಿಸಬಹುದು, ಗುಡ್ಡ ಇದೆ. ಆ ಒಂದು ಗುಡ್ಡ, ಬೆಟ್ಟ ಗುಡ್ಡಗಳೇ ಕಂಪ್ಲೀಟ್ ಆಗಿ ಆ ನೀರಲ್ಲಿ ಮೇಘ ಸ್ಫೋಟಕ್ಕೆ ಜಲ ಪ್ರವಾಹದಲ್ಲಿ ಬರ್ತಾ ಇರುವಂತಹ ದೃಶ್ಯಗಳು, ಮರಗಳು ಉರುಳಿರುವಂಥದ್ದು, ಕಟ್ಟಡಗಳು ನೆಲಸಮ ಆಗಿರುವಂಥದ್ದು, ಅಲ್ಲಿ ಇದ್ದಂತಹ ಗುಡ್ಡ, ಕಲ್ಲು, ಬಂಡೆಗಳು ಎಲ್ಲವೂ ಕೂಡ ಅಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಪ್ರಕೃತಿಯ ಒಂದು ಮುನಿಸ್ ಆದರೆ ಅಥವಾ ಪ್ರಕೃತಿ ಕೋಪಗೊಂಡ್ರೆ ಏನೇನು ಆಗತ್ತೆ, ಮನುಷ್ಯ ಏನೂ ಅಲ್ಲ, ಕ್ಷಣ ಮಾತ್ರದಲ್ಲಿ ಎಲ್ಲವೂ ಕೂಡ ನಾಶ ಆಗತ್ತೆ ಅನ್ನೋದಕ್ಕೆ ಇಂತಹ ಉದಾಹರಣೆಗಳು ನಮಗೆ ಆಗಾಗ ನಮ್ಮ ಕಣ್ಮುಂದೆ ಬರುತ್ತೆ. ನೋಡಿ ಎಂತಹ ಭೀಕರ ದೃಶ್ಯಗಳು. ಅಲ್ಲಿ ಇಡೀ ಕಂಪ್ಲೀಟ್ ಆಗಿ ಅಲ್ಲಿ ರೋಡೇ ಇರ್ಲಿಲ್ವೇನೋ, ಕಟ್ಟಡಗಳೇ ಇರ್ಲಿಲ್ವೇನೋ, ಒಂದು ಊರೇ ಇರ್ಲಿಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಇಡೀ ಜಲ ಪ್ರವಾಹ ಉಂಟಾಗಿರುವಂಥದ್ದು. ಅಷ್ಟು ದೊಡ್ಡ ಮಟ್ಟದಲ್ಲಿ ಮೇಘ ಸ್ಫೋಟ ಸಂಭವಿಸಿದೆ. ಕೊಚ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ಭಾಗದ ಜನರ ಆರ್ತನಾದವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು.